ಅಯ್ಯೋ ಮಗನೇ, ನನಗೆ ಬಾಯಾರಿಕೆ ಆಗಿದೆ, ಸ್ವಲ್ಪ ಒಂದು ಲೋಟ ನೀರು ತಂದು ಕೊಡು ಎಂದು ಶಾಂತಮ್ಮ ತಮ್ಮ ಹಾಸಿಗೆಯ ಮೇಲೆ ಮಲಗಿಕೊಂಡೇ ಹೇಳಿದರು. ಏಕೆಂದರೆ ಅವರ ಸೊಂಟದಲ್ಲಿ ತುಂಬ ತೀವ್ರವಾದ ನೋವಿತ್ತು ಮತ್ತು ಅವರಿಗೆ ಲಘುವಾಗಿ ತಲೆ ಸುತ್ತು ಬರುತ್ತಿತ್ತು. ಹಾಗಾಗಿ ಅವರಿಗೆ ಹಾಸಿಗೆಯಿಂದ ಏಳಲು ಸಾಧ್ಯವಾಗುತ್ತಿರಲಿಲ್ಲ. ನಕುಲನು ಒಂದು ಬಾರಿ ಅವರ ಕಡೆ ನೋಡಿದನು ಮತ್ತು ನಂತರ ತನ್ನ ಮಾವನ ಕಡೆ ನೋಡಿದನು. ಅದಾದ ನಂತರ ಅವನು ತನ್ನ ತಾಯಿಯ ಮಾತನ್ನು ನಿರ್ಲಕ್ಷಿಸಿ ಅಡುಗೆ ಮನೆಗೆ ಹೋದನು. ಶಾಂತಮ್ಮ ಅವರು ಅಡುಗೆ ಮನೆಯಿಂದ ನೀರು ತರಲು ಹೋಗಿದ್ದಾನೆಂದು ಅಂದುಕೊಂಡರು. ಆದರೆ ಸ್ವಲ್ಪ ಸಮಯದ ನಂತರ ಅವನು ಒಂದು ಟ್ರೇನಲ್ಲಿ 4 ಲೋಟ ಜ್ಯೂಸ್ ತಂದು ತನ್ನ ಅತ್ತೆ ಮಾವಂದಿರಿಗೆ ಕುಡಿಸಲು ಪ್ರಾರಂಭಿಸಿದನು. ಅವರ ಸೊಸೆ ವೈಶಾಲಿ ಅಡುಗೆ ಮನೆಯಲ್ಲಿದ್ದಳು. ಹಾಗಾಗಿ ತನ್ನ ಅತ್ತೆ ನೀರು ಕೇಳಿದ್ದನ್ನು ಅವಳು ಕೇಳಿಸಿಕೊಳ್ಳಲೇ ಇಲ್ಲ. ಸೊಸೆಯ ತವರು ಮನೆಯವರು ಮನೆಗೆ ಬಂದು 1 ವಾರ ಕಳೆದಿತ್ತು. 1 ವಾರದಿಂದ ಶಾಂತಮ್ಮ ಅವರು ನೋಡುತ್ತಿದ್ದರು. ಮಗ ಕೇವಲ ತನ್ನ ಅತ್ತೆ ಮಾವಂದಿರ ಹಿಂದೆ ಮುಂದೆ ಸುತ್ತುತ್ತಿದ್ದನು ಮತ್ತು ಅವರ ಬಳಿ ಬರಲು ಅವನಿಗೆ ಬಿಡುವೇ ಇರುತ್ತಿರಲಿಲ್ಲ. ಹೇಗಿದ್ದರೂ ಕಳೆದ 2 ತಿಂಗಳುಗಳಿಂದ ಅವರ ಆರೋಗ್ಯ ತುಂಬ ಕೆಟ್ಟಿತ್ತು. ಇಂತಹ ಸಮಯದಲ್ಲಿ ಮಗ ಮತ್ತು ಸೊಸೆ ಪದೇ ಪದೇ ಆಸ್ಪತ್ರೆಗೆ ಅಲೆದಾಡಿ ಸುಸ್ತಾಗಿದ್ದರು. ಹಾಗಾಗಿ ಶಾಂತಮ್ಮ ಅವರಿಗೆ ತಾನು ಈಗ ಆ ಕಾಯಿಲೆ ಇರುವ ತಾಯಿ ಮಗನಿಗೆ ಹೊರೆಯಾಗುತ್ತಿದ್ದೇನೆ ಎಂದು ಅನಿಸುತ್ತಿತ್ತು. ಮಧ್ಯ ಮಧ್ಯದಲ್ಲಿ ಸೊಸೆ ಬಂದು ಅವರಿಗೆ ಊಟ ನೀರು ಕೊಡುತ್ತಿದ್ದಳು. ಆದರೆ ನಕುಲ್ನಂತೂ ಅವರ ಕೋಣೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದನು. ಒಂದು ದಿನ ಅವರು ನಕುಲ್ನನ್ನು ಕರೆದು, ನನಗೆ ಒಣದ್ರಾಕ್ಷಿ ತಿನ್ನಬೇಕೆನಿಸುತ್ತಿದೆ, ನೀನು ಮಾರುಕಟ್ಟೆಗೆ ಹೋಗುತ್ತಿದ್ದರೆ ಸ್ವಲ್ಪ ಒಣದ್ರಾಕ್ಷಿ ತರಬಾರದೆ ಎಂದರು. ಅದಕ್ಕೆ ನಕುಲನು ಅವರಿಗೆ ನೇರವಾಗಿ ಉತ್ತರಿಸುತ್ತಾ, ಈಗ ಎಷ್ಟು ಸಿಗುತ್ತದೆಯೋ ಅಷ್ಟನ್ನು ತಿಂದುಕೊಂಡು ನೆಮ್ಮದಿಯಿಂದಿರಿ. ನೀವು ಹೀಗೆಲ್ಲ ಬೇಡಿಕೆ ಇಡುತ್ತೀರಿ ಮತ್ತು ನಾನು ಮಾರುಕಟ್ಟೆಗೆ ಓಡುತ್ತೇನೆ ಎಂದು ಅಂದುಕೊಳ್ಳಬೇಡಿ. ಹೇಗಿದ್ದರೂ ನಾನು ನನ್ನ ಅತ್ತೆ ಮಾವಂದಿರ ಜೊತೆ ಶಾಪಿಂಗ್ಗೆ ಹೋಗುತ್ತಿದ್ದೇನೆ. ಹಾಗಾಗಿ ನಿಮಗಾಗಿ ಏನನ್ನು ತರಲು ಸಾಧ್ಯವಿಲ್ಲ ಎಂದು ಹೇಳಿ ತನ್ನ ಅತ್ತೆ ಮಾವಂದಿರ ಜೊತೆ ಹೊರಟು ಹೋದನು. ಹೌದು, ಆದರೆ ಸೊಸೆ ಅವರ ಜೊತೆ ಹೋಗಿರಲಿಲ್ಲ. ಏಕೆಂದರೆ ಅವಳ ಆರೋಗ್ಯವು ಸರಿಯಾಗಿರಲಿಲ್ಲ. ಅವಳು ತನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಳು. ಈಗ ಇಂತಹ ಸಮಯದಲ್ಲಿ ಶಾಂತಮ್ಮ ಅವರು ಸೊಸೆಗೆ ಏನು ದೂರು ನೀಡಲು ಸಾಧ್ಯ? ಸ್ವಂತ ಮಗನೇ ಅವರ ಮಾತನ್ನು ಕೇಳದಿದ್ದಾಗ ನಕುಲನಿಗೆ ಹಠಾತ್ತಾಗಿ ಏನಾಯಿತು ಎಂದು ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ತುಂಬ ಬಾರಿ ಕರೆದರೂ ಏನಾದರೂ ಒಂದು ನೆಪ ಹೇಳಿ ಅವನು ಅಲ್ಲಿಂದ ಹೊರಟು ಹೋಗುತ್ತಿದ್ದನು. ಹೆಚ್ಚಾಗಿ ಅವನು ತನ್ನ ಅತ್ತೆ ಮಾವಂದಿರ ಬಳಿಯೇ ಕುಳಿತಿರುತ್ತಿದ್ದನು. ಇದೆಲ್ಲವನ್ನು ನೋಡಿ ನೋಡಿ ಶಾಂತಮ್ಮ ಅವರಿಗೆ ಈಗ ಮಗ ತನ್ನ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಎಂದು ಅನಿಸತೊಡಗಿತ್ತು. ಮತ್ತು ಇಂದು ಅವರ ಹೃದಯವೇ ಸೀಳಿ ಹೋದಂತಾಯಿತು. ಏಕೆಂದರೆ ಯಾವ ಮಗ ತಾಯಿಗೆ ನೀರನ್ನು ಸಹ ಕೇಳಲಿಲ್ಲವೋ ಅವನು ಟ್ರೇನಲ್ಲಿ ಜ್ಯೂಸ್ ಇಟ್ಟುಕೊಂಡು ಹೆಂಡತಿಯ ತವರು ಮನೆಯವರ ಉಪಚಾರ ಮಾಡುತ್ತಿದ್ದನು. ಈಗ ತಾಯಿಯ ಸಮಾಧಾನದ ಕಟ್ಟೆ ಒಡೆಯಿತು ಮತ್ತು ಮಕ್ಕಳಿಗೆ ಬುದ್ಧಿ ಕಲಿಸಲು ಅವರು ನಿರ್ಧರಿಸಿದರು. ಈಗ ಅವರು ಇಂತಹ ಮಗ ಮತ್ತು ಸೊಸೆಯನ್ನು ತಮ್ಮ ಜೊತೆ ಇಟ್ಟುಕೊಳ್ಳುವುದಿಲ್ಲ ಎಂದು ತೀರ್ಮಾನಿಸಿದರು. ಅವರ ಆರೋಗ್ಯ ಪದೇ ಪದೇ ಹೆದಗೆಡುತ್ತಿದ್ದರು. ಈಗ ಏನೇ ಆದರೂ ಹೇಗೆಯೇ ಆದರೂ ತಾವೇ ಸ್ವಂತ ತಮ್ಮನ್ನು ನಿಭಾಯಿಸಿಕೊಳ್ಳುತ್ತೇನೆ ಎಂದು ಯೋಚಿಸಿದರು. ಏಕೆಂದರೆ ಮಗನಿಗೆ ಅವರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ಮತ್ತು ಮಗನೇ ಹೀಗೆ ಹೊರಟು ಹೋದರೆ ನಿನ್ನೆ ಬಂದ ಸೊಸೆ ಅವರನ್ನು ಹೇಗೆ ತಾನೇ ಕೇಳುತ್ತಾಳೆ? ಅವಳಂತೂ ಇನ್ನೂ ಖುಷಿಯಾಗುತ್ತಾಳೆ. ನನ್ನ ಗಂಡ ತನ್ನ ತಾಯಿಯನ್ನು ಬಿಟ್ಟು ತನ್ನ ತವರು ಮನೆಯವರ ಉಪಚಾರದಲ್ಲಿ ತೊಡಗಿದ್ದಾನೆಂದು. ಮಗ ಪ್ರೇಮ ವಿವಾಹವಾಗಿದ್ದನು ಮತ್ತು ಶಾಂತಮ್ಮ ಅವರು ಮುಕ್ತ ಮನಸ್ಸಿನಿಂದ ಸೊಸೆಗೆ ಪ್ರೀತಿ ನೀಡಿದರು. ಆದರೂ ಇಂದು ಎಲ್ಲವೂ ಹಾಳಾಗಿ ಹೋಗಿತ್ತು. ಮಗನ ನಡವಳಿಕೆ ನೋಡಿ ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವರ ಮನಸ್ಸಿನಲ್ಲೇ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಸಿದ್ಧರಾದರು. ಹಾಗೆ ಮಾಡುವಾಗ ಅವರ ಹೃದಯ ನಡುಗುತ್ತಿತ್ತು. ಆದರೆ ಇಂದು ಮಗ ಅವರನ್ನು ನಿರ್ಲಕ್ಷಿಸಿದ ರೀತಿಯನ್ನು ನೋಡಿದ ಮೇಲೆ ಅವರಿಗೆ ಬೇರೇನೂ ಯೋಚಿಸಲು ಇಷ್ಟವಿರಲಿಲ್ಲ. ರಾತ್ರಿ ಎಲ್ಲರೂ ಊಟ ಮಾಡುತ್ತಿದ್ದರು. ಅವರ ಸೊಸೆ ವೈಶಾಲಿ ಅವರ ಕೋಣೆಗೆ ಬಂದು, ಅತ್ತೆಯವರೇ ಬನ್ನಿ, ನೀವು ಕೂಡ ಊಟ ಮಾಡಿ, ಸಂಜೆಯಿಂದ ನೀವು ಕೋಣೆಯಿಂದ ಹೊರಗೆ ಬಂದಿಲ್ಲ ಎಂದಳು. ಸೊಸೆಯ ಈ ಮಾತುಗಳೆಲ್ಲವೂ ಇಂದು ಶಾಂತಮ್ಮ ಅವರಿಗೆ ಕೇವಲ ನಾಟಕದಂತೆ ಅನಿಸುತ್ತಿದ್ದವು. ಅವರು ಯೋಚಿಸತೊಡಗಿದರು. ಸಂಜೆಯಿಂದ ನನಗಾಗಿ ಬರಲು ಸಮಯವಿರಲಿಲ್ಲ, ಈಗ ನಾಟಕ ಮಾಡಲು ಬಂದಿದ್ದಾಳೆ ಅಂತ ಅಂದುಕೊಳ್ಳುತ್ತಿದ್ದರು. ನನಗೆ ಅಲ್ಲಿ ಬಂದು ಊಟ ಮಾಡಲು ಇಷ್ಟವಿಲ್ಲ. ನಿನಗೆ ಇಷ್ಟವಿದ್ದರೆ ನನ್ನ ಊಟದ ತಟ್ಟೆಯನ್ನು ಇಲ್ಲೇ ತಂದುಕೊಡು ಎಂದರು. ಇದಕ್ಕೂ ಮುನ್ನ ಅವರು ವೈಶಾಲಿಯೊಂದಿಗೆ ಇಷ್ಟು ಕಠಿಣ ಶಬ್ದಗಳಲ್ಲಿ ಎಂದಿಗೂ ಮಾತನಾಡಿರಲಿಲ್ಲ. ಹಾಗಾಗಿ ವೈಶಾಲಿ ಗೊಂದಲಕ್ಕೊಳಗಾದಳು. ಆದರೆ ಇನ್ನು ಮನೆಯಲ್ಲಿ ಅವಳ ಅಪ್ಪ ಅಮ್ಮ ಇದ್ದಿದ್ದರಿಂದ
ಅವಳು ಸುಮ್ಮನೆ ಅಡುಗೆ ಮನೆಗೆ ಹೋಗಿ ತನ್ನ ಅತ್ತೆಯ ಊಟವನ್ನು ತಂದು ಅವರ ಕೋಣೆಯಲ್ಲೇ ಕೊಟ್ಟಳು. ಶಾಂತಮ್ಮ ಅವರಿಗೆ ಹಸಿವು ತುಂಬ ಜೋರಾಗಿ ಆಗಿತ್ತು. ಆದರೆ ಅವರ ತಿನ್ನುವ ಇಚ್ಛೆ ಸತ್ತು ಹೋಗಿತ್ತು. ಆದರೂ ಅವರ ಮಾತ್ರೆ ತೆಗೆದುಕೊಳ್ಳಬೇಕಾದುದರಿಂದ ಹೇಗೇಗೋ ಸ್ವಲ್ಪ ಊಟ ಮಾಡಿ ಮಾತ್ರೆ ನುಂಗಿ ವಿಶ್ರಾಂತಿ ಪಡೆಯಲು ಮಲಗಿದರು. ಮರುದಿನ ಬೆಳಗ್ಗೆ ಉಪಹಾರದ ನಂತರ ಅತಿಥಿಗಳು ಮನೆಯಿಂದ ಹೊರಟು ಹೋದರು. ಆಗ ಶಾಂತಮ್ಮ ಅವರು ತಮ್ಮ ಕೋಣೆಯಿಂದ ಹೊರಗೆ ಬಂದರು. ಅವರು ಯೋಚಿಸಿದರು, ಈಗ ನಾನು ನನ್ನ ಮಗನ ಬಳಿ ಹೋಗಿ ಅವನು ಬೇರೆ ಕಡೆ ವಾಸಿಸಲು ವ್ಯವಸ್ಥೆ ಮಾಡಿಕೊಳ್ಳಲಿ ಎಂದು ಹೇಳಿಬಿಡುತ್ತೇನೆ ಅಂತ ಅಂದುಕೊಂಡರು. ಅವರು ಮಗನ ಕೋಣೆಯ ಹೊರಗೆ ತಲುಪಿದ ತಕ್ಷಣ ನಕುಲನು ಚಿಂತಾಕ್ರಾಂತ ಧ್ವನಿಯಲ್ಲಿ ತನ್ನ ಹೆಂಡತಿಯೊಂದಿಗೆ ಹೇಳುತ್ತಿದ್ದನು, ನೋಡು ವೈಶಾಲಿ, ನಾನು ನಿನಗೆ ಇದೆಲ್ಲವನ್ನು ಮೊದಲೇ ಹೇಳಲಿಲ್ಲ. ಏಕೆಂದರೆ ಎಲ್ಲವೂ ಹಠಾತ್ತಾಗಿ ನಡೆದು ಹೋಯಿತು. ನನಗೆ ಅನಿಸಿತ್ತು ಇದೆಲ್ಲದರಲ್ಲೂ ನಿನ್ನ ಒಪ್ಪಿಗೆಯೂ ಇದೆ ಎಂದು. ಹಾಗಾಗಿ ನಾನು ಮೂಕ ವಿಸ್ಮಿತನಾಗಿದ್ದೆ. ಆದರೆ ಸದ್ಯಕ್ಕೆ ನಾನು ಅವರ ಮಾತನ್ನು ಕೇಳದಿದ್ದರೆ ಅಮ್ಮಳಿಗೆ ಸಮಸ್ಯೆ ಆಗುತ್ತಿತ್ತು ಅಂತ ಮಗ ಹೆಂಡತಿಗೆ ಹೇಳುತ್ತಿದ್ದನು. ಮಗನ ಮಾತನ್ನು ಕೇಳಿ ಶಾಂತಮ್ಮ ಅವರ ಕಿವಿಗಳು ನೆಟ್ಟಗಾದವು ಮತ್ತು ಅವರು ಯೋಚಿಸತೊಡಗಿದರು. ನನ್ನ ಮಗ ಅಂತಹ ಯಾವ ತೊಂದರೆಯಲ್ಲಿದ್ದಾನೆ ಮತ್ತು ಅವನೆಲ್ಲ ಏನು ಹೇಳುತ್ತಿದ್ದಾನೆ? ಆದ್ದರಿಂದ ಅವರು ತಾಳ್ಮೆಯಿಂದ ಅವನ ಮಾತುಗಳನ್ನು ಕೇಳಲು ನಿರ್ಧರಿಸಿದರು. ಅವರ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು. ವೈಶಾಲಿ ಹೇಳತೊಡಗಿದಳು, ನೀನು ಮೊದಲು ನನ್ನೊಂದಿಗೆ ಮಾತನಾಡಬೇಕಿತ್ತು. ಈ ರೀತಿಯೇ ಜನರು ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಿರುಕು ಮೂಡಿಸುತ್ತಾರೆ. ಅಯ್ಯೋ, ನನಗೆ ಇದೆಲ್ಲದರ ಬಗ್ಗೆ ಗೊತ್ತೇ ಇರಲಿಲ್ಲ. ಆದರೆ ನನ್ನ ಅಮ್ಮ ಅಪ್ಪ ಇದೆಲ್ಲವನ್ನು ಮಾಡಿ ತುಂಬ ತಪ್ಪು ಮಾಡಿದ್ದಾರೆ ಎನ್ನುತ್ತಾ ಅವಳ ಧ್ವನಿ ಗದ್ಗದಿತವಾಯಿತು. ಆಗ ನಕುಲನು ಹೇಳಲಾರಂಭಿಸಿದನು, ಅಮ್ಮಳಿಗೆ ಕ್ಯಾನ್ಸರ್ ಇದೆ ಮತ್ತು ಅವರ ಚಿಕಿತ್ಸೆಗೆ ತುಂಬ ಹಣದ ಅಗತ್ಯವಿದೆ ಎಂದು ನನಗೆ ತಿಳಿದಾಗ ನಾನು ತುಂಬ ಚಿಂತೆಗೀಡಾಗಿದ್ದೆ. ನಾನು ನನ್ನ ಒಂದಿಬ್ಬರು ಸ್ನೇಹಿತರೊಂದಿಗೆ ಮಾತನಾಡಿದ್ದೆ. ಕೆಲವು ಸಂಬಂಧಿಕರಿಗೂ ಫೋನ್ ಮಾಡಿದ್ದೆ. ಅದು ಹೇಗೆ ನಿನ್ನ ಅಪ್ಪ ಅಮ್ಮಳಿಗೆ ತಲುಪಿತ್ತೋ ಗೊತ್ತಿಲ್ಲ. ಅವರು ನಮ್ಮನ್ನು ಭೇಟಿಯಾಗಲು ಬಂದಾಗ ಅವರು ನನ್ನನ್ನು ಪ್ರತ್ಯೇಕವಾಗಿ ಕರೆದರು ಮತ್ತು ಹೇಳಿದರು, ನಿನ್ನ ತಾಯಿಯ ಚಿಕಿತ್ಸೆಗೆ ಎಷ್ಟು ಹಣ ಖರ್ಚಾಗುತ್ತದೆಯೋ ಅಷ್ಟು ಹಣವನ್ನು ನಾವು ನೀಡುತ್ತೇವೆ. ಆದರೆ ನೀನು ನಿನ್ನ ತಾಯಿಯೊಂದಿಗಿನ ಸಂಬಂಧವನ್ನು ಕೊನೆಗೊಳಿಸಬೇಕು ಮತ್ತು ಕೇವಲ ನನ್ನ ಮಗಳೊಂದಿಗೆ ನಿನ್ನ ಜೀವನವನ್ನು ಕಳೆಯಬೇಕು ಮತ್ತು ಭವಿಷ್ಯದಲ್ಲಿ ನೀನು ನಿನ್ನ ತಾಯಿಯನ್ನು ನಿರ್ಲಕ್ಷಿಸುತ್ತೀಯ ಮತ್ತು ಕೇವಲ ನನ್ನ ಮಗಳ ಬಗ್ಗೆ ಯೋಚಿಸುತ್ತೀಯ ಎಂಬುದನ್ನು ಸಾಬೀತುಪಡಿಸಬೇಕು ಅಂತ ಹೇಳಿದರು. ಅದಕ್ಕಾಗಿಯೇ ನಿನ್ನೆ ಅಮ್ಮ ತನ್ನ ಕೋಣೆಯಲ್ಲಿ ಕುಳಿತು ನೀರು ಕೇಳುತ್ತಿದ್ದಾಗ ನಿನ್ನ ಅಪ್ಪ ನನಗೆ ಸನ್ನೆ ಮಾಡಿ ನೀರು ಕೊಡಲು ಹೋಗದಂತೆ ತಡೆದರು ಮತ್ತು ಅವರು ನನಗೆ ಹೇಳಿದರು, ಅವರ ಉಪಚಾರದ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ಹೊರಬೇಕೆಂದು. ಅವರು ನನ್ನಿಂದ ಸಂತೋಷವಾದರೆ ಮಾತ್ರ ನನಗೆ ಹಣ ನೀಡುತ್ತಾರೆ. ನಾನು ಆ ಸಮಯದಲ್ಲಿ ಬೇರೇನೂ ಯೋಚಿಸಲು ಸಾಧ್ಯವಾಗಲಿಲ್ಲ. ನನಗೆ ಕೇವಲ ಯಾವುದೇ ರೀತಿಯಲ್ಲಿ ಅಮ್ಮನ ಪ್ರಾಣ ಉಳಿಸಬೇಕು ಎಂದು ಅನಿಸಿತ್ತು. ಆದ್ದರಿಂದ ನನ್ನ ಸ್ವಾಭಿಮಾನವನ್ನು ಬದಿಗಿಟ್ಟು ನಾನು ಅವರ ಉಪಚಾರ ಮಾಡಿದ್ದೆ. ಹಠಾತ್ತಾಗಿ ಅವರು ಇದೆಲ್ಲವನ್ನು ಹೇಳಿದಾಗ ನನ್ನ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು. ನಾನು ಅವರ ಕೈಗೊಂಬೆಯಾಗಿದ್ದೇನೆ ಎಂದು ಅನಿಸುತ್ತಿತ್ತು. ಆದರೆ ಈಗ ನಾನು ಕೇವಲ ಇದನ್ನೇ ಯೋಚಿಸುತ್ತಿದ್ದೇನೆ, ನನ್ನ ತಾಯಿಗೆ ಒಂದು ಲೋಟ ನೀರು ಕೊಡಲು ಸಹ ತಡೆಯುವ ಈ ಜನರು ನಿಜವಾಗಿಯೂ ನನ್ನ ತಾಯಿಯ ಚಿಕಿತ್ಸೆಗೆ ಹಣ ನೀಡುತ್ತಾರಾ? ಕೇವಲ ನನ್ನನ್ನು ನನ್ನ ತಾಯಿಯಿಂದ ದೂರ ಮಾಡಲು ಬಯಸುತ್ತಿದ್ದಾರಾ? ಮತ್ತು ಅದರ ಜೊತೆಗೆ ನನಗೆ ಈ ವಿಷಯದ ಬಗ್ಗೆಯೂ ಕೋಪ ಬಂದಿತ್ತು. ನಾನು ನಿನ್ನನ್ನು ಪ್ರೇಮ ವಿವಾಹವಾಗಿದ್ದೇನೆ, ಆದರೆ ನೀನು ನನ್ನ ತಾಯಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಮತ್ತು ನನ್ನ ತಾಯಿಯನ್ನು ನನ್ನಿಂದ ದೂರ ಮಾಡಲು ಬಯಸುತ್ತೀಯ. ನಾನು ಅಮ್ಮನ ಆರೈಕೆ ಮಾಡುವಾಗ ನಿನಗೆ ಕಿರಿಕಿರಿ ಆಗುತ್ತದೆಯೇ ಅಂತ ಕೇಳಿದನು. ವೈಶಾಲಿ ಗದ್ಗದಿತ ಧ್ವನಿಯಲ್ಲಿ ಹೇಳಿದಳು, ನೀನು ಹಾಗೆ ಯೋಚಿಸಲು ಹೇಗೆ ಸಾಧ್ಯ? ನಾನು ಸ್ವಂತ ಅತ್ತೆಯವರಿಗಾಗಿ ಚಿಂತಿತಳಾಗಿದ್ದೇನೆ ಮತ್ತು ನಮ್ಮ ಬಳಿ ಹಣದ ಕೊರತೆ ಇದೆ ಎಂದು ವಿಷಯವನ್ನು ನೀನು ನನಗೆ ಏಕೆ ಹೇಳಲಿಲ್ಲ? ಅಯ್ಯೋ, ನಾವಿಬ್ಬರೂ ಸೇರಿ ಏನಾದರೂ ದಾರಿ ಹುಡುಕುತ್ತಿದ್ದೆವು. ಆದರೆ ಹೀಗೆ ಅತ್ತೆಯವರ ಚಿಕಿತ್ಸೆಗಾಗಿ ನಾವು ಯಾರದೋ ಮಗಳ ಷರತ್ತನ್ನು ಒಪ್ಪಲು ಸಾಧ್ಯವಿಲ್ಲ. ಎಲ್ಲವೂ ಅಮ್ಮಳಿಗಾಗಿಯೇ ನಡೆಯುತ್ತಿರುವಾಗ ನಾವು ಅವರಿಗೆ ದುಃಖವನ್ನು ಉಂಟು ಮಾಡಿ ಹೇಗೆ ತಾನೇ ಇರಲು ಸಾಧ್ಯ ಅಂತ ಹೇಳಿದಳು. ನಕುಲನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಲಾರಂಭಿಸಿತ್ತು. ನಾನು ಕೊಚ್ಚಿ ಹೋಗಿದ್ದೇನೆ. ಒಂದು ಕ್ಷಣ ನನಗೆ ಏನೂ ಅರ್ಥವಾಗಲಿಲ್ಲ. ನಾನು ಅವರ ಮಾತುಗಳಿಗೆ ಮರುಳಾದೆ. ನನಗೆ ಅಮ್ಮನ ಪ್ರಾಣ ಉಳಿಸುವುದೇ ಎಲ್ಲಕ್ಕಿಂತ ಮುಖ್ಯ ಎಂದು ಅನಿಸಿತ್ತು. ಆದರೆ ನಾನು ಅಮ್ಮನನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದರೆ ಬದುಕಿದ್ದಾಗಲೇ ಸತ್ತು ಹೋಗುತ್ತಾರೆ ಎಂದು ಹೇಳುತ್ತಾ ಅವನು ಜೋರಾಗಿ ಅತ್ತನು. ಆಗ ವೈಶಾಲಿ ಹೇಳಿದಳು, ಕೇಳು, ನನಗೆ ನೆನಪಾಗುತ್ತಿದೆ.
ಅತ್ತೆಯವರು ನನಗೆ ತಮ್ಮ ತಾಯಿಯ ಮತ್ತು ಅಜ್ಜಿಯ ಕೆಲವು ಪಾರಂಪರಿಕ ಒಡವೆಗಳನ್ನು ಇಟ್ಟುಕೊಳ್ಳಲು ಕೊಟ್ಟಿದ್ದರು ಮತ್ತು ಹೇಳಿದರು, ನನ್ನ ನಂತರ ಇದೆಲ್ಲವೂ ನಿನ್ನದೇ ಆಗಿರುತ್ತದೆ. ಹಾಗಾಗಿ ನಾನು ನಿನಗೆ ಇದನ್ನು ಮೊದಲೇ ಕೊಡುತ್ತಿದ್ದೇನೆ. ಭವಿಷ್ಯದಲ್ಲಿ ಎಂದಾದರೂ ಅಗತ್ಯ ಬಿದ್ದರೆ ನೀನು ಈ ಒಡವೆಗಳನ್ನು ಮಾರಾಟ ಮಾಡಬಹುದು. ಈಗ ನಾನು ಆ ಒಡವೆಗಳ ಮೇಲೆ ಯಾವುದೇ ಹಕ್ಕನ್ನು ಚಲಾಯಿಸುವುದಿಲ್ಲ. ನಾವು ಆ ಒಡವೆಗಳನ್ನು ಮಾರಿ ಅತ್ತೆಯವರ ಚಿಕಿತ್ಸೆಯನ್ನು ಏಕೆ ಮಾಡಬಾರದು? ಕೊನೆಗೂ ಆ ಒಡವೆಗಳಿಗಿಂತ ನಮಗೆ ಅತ್ತೆಯವರೇ ಮುಖ್ಯ. ನಂತರ ಹಣಕ್ಕಾಗಿ ನಾವು ಯಾರ ಮುಂದೆಯೂ ತಲೆಬಾಗಿಸುವ ಅಗತ್ಯವಿರುವುದಿಲ್ಲ ಮತ್ತು ನಮ್ಮ ಸ್ವಾಭಿಮಾನವನ್ನು ಅಡಮಾನ ಇಡಲು ಅಗತ್ಯವೂ ಇರುವುದಿಲ್ಲ. ಹೆಂಡತಿಯ ಮಾತನ್ನು ಕೇಳಿ ನಕುಲನ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಬಂದಿತ್ತು. ಅವನು ಹೇಳಿದನು, ಅರೆ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನಡೆ, ಬೇಗ ಆ ಒಡವೆಗಳನ್ನು ತೆಗೆದುಕೊಂಡು ಬಾ. ನಾನು ಹೋಗಿ ಅಮ್ಮನನ್ನು ನೋಡಿ ಬರುತ್ತೇನೆ. ಬೆಳಗ್ಗೆಯಿಂದ ನಾನು ಅವರನ್ನು ನೋಡಿಯೇ ಇಲ್ಲ. ನಿನ್ನೆಯ ಮಾತಿಗೆ ಅವರಿಗೆ ಎಷ್ಟು ಬೇಸರವಾಗಿರಬಹುದು ಗೊತ್ತಿಲ್ಲ ಅಂತ ಹೇಳಿದ್ದ. ಅಷ್ಟರಲ್ಲೇ ಶಾಂತಮ್ಮ ಕೋಣೆಯೊಳಗೆ ಪ್ರವೇಶಿಸಿದರು. ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅವರು ತಮ್ಮ ಮಗನನ್ನು ತಬ್ಬಿಕೊಳ್ಳುತ್ತಾ ಹೇಳಿದರು, ಇಲ್ಲ ಮಗನೇ, ನಾನು ನಿನ್ನ ಮೇಲೆ ಕೋಪಗೊಂಡಿಲ್ಲ. ನನಗೆ ಸತ್ಯ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಸಮಯದವರೆಗೆ ನನ್ನ ಮನಸ್ಸಿಗೆ ನೋವಾಗಿತ್ತು ಮತ್ತು ನಾನು ನಿನಗೆ ಬುದ್ಧಿ ಕಲಿಸುವ ಬಗ್ಗೆ ಯೋಚಿಸುತ್ತಿದ್ದೆ. ಆದರೆ ಇಂದು ನಿಮ್ಮ ಮಾತುಗಳನ್ನು ಕೇಳಿದ ನಂತರ ನಾನು ಅರ್ಥ ಮಾಡಿಕೊಂಡೆ ನೀನು ಎಷ್ಟು ಅಸಹಾಯಕನಾಗಿದ್ದೆ ಎಂದರೆ ನಿನ್ನ ತಾಯಿಯ ಪ್ರಾಣ ಉಳಿಸಲು ನಿನ್ನ ತಾಯಿಯನ್ನೇ ನಿರ್ಲಕ್ಷಿಸುತ್ತಿದ್ದೆ. ಆದರೆ ಮಗನೇ, ಇಂತಹ ಕೊಳಕು ಷರತ್ತನ್ನು ವಿಧಿಸಿ ಸಹಾಯ ಮಾಡಲು ಮುಂದಾಗುವ ಜನರು ಏನು ತಾನೇ ಸಹಾಯ ಮಾಡುತ್ತಾರೆ. ಆದರೆ ಅವರು ಹಾಗೆ ಏಕೆ ಮಾಡಿದರು? ವೈಶಾಲಿ ತನ್ನ ಕಣ್ಣುಗಳನ್ನು ಕೆಳಗೆ ಮಾಡಿ ಹೇಳಿದಳು, ಅತ್ತೆಯವರೇ, ನನ್ನ ಅಮ್ಮ ಅಪ್ಪನಿಗೆ ನನ್ನ ಪ್ರೇಮ ವಿವಾಹವಿಷ್ಟವಿರಲಿಲ್ಲ ಮತ್ತು ಅವರು ಹೇಳಿದರು, ಭವಿಷ್ಯದಲ್ಲಿ ನಿನ್ನ ಸಂಸಾರ ಮುರಿದು ಬಿದ್ದಾಗ ನಿನಗೆ ಅರ್ಥವಾಗುತ್ತದೆ ಎಂದು. ಬಹುಶಃ ಅವರು ನನ್ನ ಸಂಸಾರವನ್ನು ಹಾಳು ಮಾಡಲು ಹೀಗೆ ಮಾಡಿರಬಹುದು. ಇದರಿಂದಾಗಿ ನಕುಲನು ತಪ್ಪು ತಿಳುವಳಿಕೆಯಿಂದ ನನ್ನನ್ನು ಬಿಟ್ಟು ಬಿಡಲಿ. ಅಂದರೆ ನಾನೇ ನನ್ನ ಅತ್ತೆಯ ಜೊತೆ ಇರಲು ಬಯಸುವುದಿಲ್ಲ, ಅವರ ಸೇವೆ ಮಾಡಲು ಬಯಸುವುದಿಲ್ಲ ಎಂದು. ಇಷ್ಟನ್ನು ಹೇಳುತ್ತಾ ಅವಳು ಅತ್ತಳು. ಆಗ ಶಾಂತಮ್ಮ ಮುಂದೆ ಬಂದು ಅವಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು, ಇಲ್ಲ ಸೊಸೆಯೇ, ನನ್ನ ಸೊಸೆ ತುಂಬ ಮುದ್ದಾಗಿದ್ದಾಳೆ. ನನ್ನ ಮಗ ನಿನ್ನನ್ನು ಏಕೆ ಬಿಡುತ್ತಾನೆ? ನಿನ್ನ ಅಮ್ಮ ಅಪ್ಪ ನಿನ್ನ ಸಂತೋಷದ ಬಗ್ಗೆ ಯೋಚಿಸದಿದ್ದರೆ ಏನಂತೆ? ನಾನಿದ್ದೇನಲ್ಲ. ನಾನು ಬದುಕಿರುವವರೆಗೂ ನಿಮ್ಮಿಬ್ಬರಿಗೂ ಯಾವಾಗಲೂ ಪ್ರೀತಿ ವಾತ್ಸಲ್ಯವನ್ನು ನೀಡುತ್ತಲೇ ಇರುತ್ತೇನೆ. ಇಬ್ಬರು ಮಕ್ಕಳು ತಮ್ಮ ತಾಯಿಯನ್ನು ತಬ್ಬಿಕೊಂಡು ಅಳಲಾರಂಭಿಸಿದರು. ಶಾಂತಮ್ಮ ಅವರಿಗೆ ತನಗೆ ಕ್ಯಾನ್ಸರ್ ಇದೆ ಎಂದು ತಿಳಿದಾಗಲೂ ಅಷ್ಟು ದುಃಖವಾಗಲಿಲ್ಲ. ಆದರೆ ತಮ್ಮ ಮಕ್ಕಳು ತಮ್ಮ ಬಗ್ಗೆ ಎಷ್ಟು ಯೋಚಿಸುತ್ತಾರೆ, ಎಷ್ಟು ಕಾಳಜಿ ವಹಿಸುತ್ತಾರೆ ಎಂಬುದನ್ನು ನೋಡಿ ಅವರಿಗೆ ನೆಮ್ಮದಿಯ ಅನುಭವವಾಯಿತು. ಇಲ್ಲದಿದ್ದರೆ ಎಷ್ಟು ಮಕ್ಕಳಿದ್ದಾರೆ, ಅವರು ತಮ್ಮ ವೃದ್ಧರನ್ನು ಹೊರೆ ಎಂದು ಭಾವಿಸುತ್ತಾರೆ. ಆದರೆ ಇಲ್ಲಿ ಇಷ್ಟು ದೊಡ್ಡ ಕಾಯಿಲೆ ಇದ್ದರೂ ಅವರು ತಮ್ಮ ತಾಯಿಯ ಬಗ್ಗೆ ಯೋಚಿಸುತ್ತಿದ್ದರು. ಅವರಿಗೆ ಅಷ್ಟೇ ಸಾಕಾಗಿತ್ತು. ಹೇಗಿದ್ದರೂ ಆ ಒಡವೆಗಳನ್ನು ಮಾರಿ ಶಾಂತಮ್ಮನವರ ಚಿಕಿತ್ಸೆ ಪ್ರಾರಂಭವಾಯಿತು ಮತ್ತು 2 ವರ್ಷಗಳ ನಂತರ ಅವರು ಸಂಪೂರ್ಣವಾಗಿ ಗುಣಮುಖರಾದರು. ವೈಶಾಲಿ ತನ್ನ ಪೋಷಕರೊಂದಿಗೆ ಮಾತನಾಡುವುದನ್ನು ಸಹ ನಿಲ್ಲಿಸಿಬಿಟ್ಟಿದಳು. ಏಕೆಂದರೆ ಯಾರು ತಮ್ಮ ಮಕ್ಕಳ ಸಂತೋಷವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾರೋ ಅವರು ಪೋಷಕರು ಎಂದು ಕರೆಸಿಕೊಳ್ಳಲು ಅರ್ಹರಲ್ಲ. ಸ್ನೇಹಿತರೆ, ಕತೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯಲ್ಲಿ.